ಆಗ್ತಾ ಇದೆ. ಪುಡಾರಿ ಸ್ವಾಮಿ ಅಥವಾ ಕ್ರಿಮಿನಲ್ ಹಿನ್ನೆಲೆಯ ಒಬ್ಬ ಕಾವಿ ಪುಡಾರಿ, ಆತನ ಬಗ್ಗೆ ಹೇಳಕ್ಕೇನೋ ಬಹಳ ಇಲ್ಲ. ಯಾಕಂದ್ರೆ ನಮ್ಮ ಬಾಯಿ ಮತ್ತು ಶಬ್ದಗಳು ಹೊಲಸಾಗಿಬಿಡ. ಆತ ಬಾಯಿ ತಂದ್ರೆ ಘಟಾರದ ಹುಳಿನಲ್ಲಿ ಮಾತಾಡ್ತಾನೆ. ಮತ್ತು ಆತನ ಪೂರ್ವಾಶ್ರಮದ ಹಿನ್ನೆಲೆ ಬಹಳ ಭಯಂಕರ ಆಗಿದೆ. ಅದು ಬಹಳ ಪ್ರಸ್ತುತಿ ಇಲ್ಲಿ ಮಾತಾಡೋದು. ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಕೊಲೆಗೆ ಪ್ರಯತ್ನಿಸಿದಂತ ಔರಂಗಜೇಬನ ಜೊತೆ ಸೇರಿಕೊಂಡು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅಂತ ಸಂತ ತುಕಾರಾಮ್ ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡದಂತ ಭಟ್ರದೊಂದು ಗುಂಪು, ಕಿತ್ತೂರು ಸಂಸ್ಥಾನವನ್ನು ನಾಶ ಮಾಡದಂತ ವೆಂಕಟರಾವ್ ಹಾವೇರಿ ಮತ್ತು ಪೇಶ್ವೆ ಚಿತ್ಪಾವನ್, ಇವರೆಲ್ಲ ಗದ್ದಾರ್ಗಳು ಮತ್ತು ದೇಶದ್ರೋಹಿಗಳ ಲಿಸ್ಟ್ ಅಲ್ಲಿ ತಾನು ಹುಟ್ಟಿದ ಲಿಂಗಾಯತ ಧರ್ಮವನ್ನೇ ದ್ವೇಷಿಸಲು ಇನ್ನೊಂದು ಧರ್ಮಕ್ಕೆ ಖರೀದಿಯಾದಂತಹ ಒಬ್ಬ ಕಾವಿ ಪುಡಾರಿ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿನ ಸ್ವಾಮಿ ಈ ಕನೇರಿ ಕಾಡ್ಸಿದ್ದ. ಲಿಂಗಾಯತವನ್ನು ನಾಶ ಮಾಡಲಿಕ್ಕೆ ಸುಪಾರಿ ತಗೊಂಡವ. ಆತ ಎಂದೂ ಈ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ. ಲಿಂಗಾಯತ ಮಠಾಧೀಶರ ವಿರುದ್ಧ ಆತ ಹರಿಬಿಟ್ಟ ನಾಲಿಗೆ ಆತನನ್ನು ಪೋಷಿಸುತ್ತಿರುವ ಸಂಘದ ವಿಕೃತ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ಅಂತಹ ವಿಕೃತಿಗಳನ್ನೇ ಅವರು ಬೆಳೆಸ್ತಾರೆ, ಅದೇ ಸಂಸ್ಕೃತಿಯನ್ನು ಅವರ ಬೆಳೆಸ್ತಾರೆ. ಇಷ್ಟು ಮಾತ್ರ ಹೇಳ್ಬೋದ.